ಚೂಡಿದಾರ್ ಪ್ಯಾಂಟನ್ನು ಕಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಚೂಡಿದಾರ್ ಪ್ಯಾಂಟ್ ಬಟ್ಟೆನ 4 ಫೋಲ್ಡಲ್ಲಿ ಮಡಿಸ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ಕರೆಕ್ಟಾಗಿ ಬಟ್ಟೆನ ಫೋಲ್ಡ್ ಮಾಡಿ ಹಾಕ್ಕೊಳ್ಬೇಕು. ಆನಂತರ ನಾವು ಕೆಳಗಡೆಗೆ ಮಡಿಸ್ಲಿಕ್ಕೆ ಬೇಕಲ್ಲ, ನಮಗೆ 3 ಇಂಚು ಬಿಟ್ಕೊಳ್ಬೇಕು. ನೀವು ಯಾವ ಸೈಜಿನ ಪ್ಯಾಂಟನ್ನು ಕಟ್ ಮಾಡ್ತೀರ ನೋಡಿ, ಆ ಸೈಜ್ ಅಳತೆಯನ್ನು ತೆಗೆದುಕೊಳ್ಳಿ. ನಾನಿಲ್ಲಿ 32 ಸೈಜ್ನವ್ರದ್ದು ಬಾಡಿ ಮೆಜರ್ಮೆಂಟಿಗೆ ಇಲ್ಲಿ ಪ್ಯಾಂಟನ್ನು ಕಟ್ ಮಾಡ್ತಾ ಇದ್ದೀನಿ. ಈ ಬಟ್ಟೆಗೆ ಮಾರ್ಕಿಂಗ್ ಯಾವುದೇ ಥರ ಕಲರ್ ಬಳಸಿದರೂ ಸಹ ಕಾಣ್ತಾ ಇರಲಿಲ್ಲ, ಹಾಗಾಗಿ ಮಾರ್ಕಿಂಗ್ ಕಾಣ್ತಾ ಇಲ್ಲ. ನಾನಿಲ್ಲಿ ಹೇಳ್ತಾ ಹೋಗ್ತೀನಿ, ನೀವು ಅದೇ ರೀತಿ ನಿಮ್ಮ ಪ್ಯಾಂಟಿಗೂ ಸಹ ನೀವು ಮಾಡ್ಕೊಳ್ಬೋದು. ಮೊದಲಿಗೆ ಉದ್ದ ಎಷ್ಟು ಬೇಕಲ್ಲ ಅದನ್ನು ನೋಡ್ಕೊಳ್ಬೇಕು. ನಾವು ಸೊಂಟದ ಪಟ್ಟಿಗೆ ಬೇರೆ ಬಟ್ಟೆನ ಒಂದು 10 ಇಂಚಿನ ಬಟ್ಟೆನ ತೆಗೆದುಕೊಳ್ತೀವಿ. ಈಗ ಕಾಲತ್ರ ಎಷ್ಟು ಬೇಕಲ್ಲ ಅಷ್ಟನ್ನು ಮೊದಲು ನೋಡಬೇಕು. ಇಲ್ಲಿ ನಾವು 4 ಫೋಲ್ಡ್ ಮಾಡಿರ್ತೀವಲ್ಲ, ಈ ಕಡೆ ತುದಿಯಿಂದ 2 ಇಂಚ್ ಒಳಗಡೆ ತಗೊಂಡು ಆನಂತರ ಡೌನಿಂಗ್ ಎಷ್ಟು ಬೇಕು, ಇದು ಇವರಿಗೆ 32 ಆದ್ದರಿಂದ 8 ಇಂಚ್ ಡೌನಿಂಗನ್ನು ತೆಗೆದುಕೊಳ್ತೀನಿ. ಮೇಲ್ಗಡೆ 10 ಇಂಚ್ ಇರುತ್ತಲ್ಲ, ಅಲ್ಲಿಗೆ ಇವರಿಗೆ 18 ಇಂಚ್ ಥರ ಬರುತ್ತೆ. ನೀವು ಹೆಚ್ಚು ಅಂದರೆ 12 ಇಂಚ್ ತನಕ ತೆಗೆದುಕೊಳ್ಬೋದು ದಪ್ಪ ಇದ್ದವರಿಗೆ. ಇನ್ನೂ ದಪ್ಪ ಇದ್ದರೆ 14 ಇಂಚ್ ತನಕ ಡೌನಿಂಗನ್ನು ತೆಗೆದುಕೊಳ್ಬೋದು. ಇವರಿಗೆ ನಾನಿಲ್ಲಿ 8 ಇಂಚ್ ತೆಗೆದುಕೊಂಡಿದ್ದೀನಿ. 8 ಇಂಚಿನ ಡೌನಿಂಗ್ ತೆಗೆದುಕೊಂಡು ಒಂದು ಶೇಪ್ ಹಾಕಿ, ಕಡೆಗೆ ಕಾಲ ಹತ್ರ ಫಿಟ್ಟಿಂಗಿಗೆ ಎಷ್ಟು ಬೇಕಲ್ಲ ಇವರಿಗೆ 6.5ರಿಂದ 8 ಎಷ್ಟು ಬೇಕು ಅವರು ಹೇಳಿರ್ತಾರಲ್ಲ ಅಷ್ಟನ್ನು ಇಟ್ಕೊಂಡು 1 ಇಂಚ್ ಎಕ್ಸ್ಟ್ರಾ ಇಟ್ಟು ಈ ರೀತಿ ಒಂದು ಶೇಪ್ ಹಾಕಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಇನ್ನೊಮ್ಮೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲೊಂದು ರೌಂಡ್ ಶೇಪ್ ಥರ ಮಾರ್ಕನ್ನು ಹಾಕ್ಕೊಂಡು ಈ ರೀತಿ ಒಂದು ಶೇಪ್ ಕೊಟ್ಟು ಕಟ್ ಮಾಡಿಕೊಂಡ್ರೆ ಆಯಿತು. ಪ್ಯಾಂಟ್ ತುಂಬ ಈಸಿಯಾಗಿ ಕೇವಲ 5 ನಿಮಿಷದಲ್ಲೆಲ್ಲ ಪ್ಯಾಂಟ್ ಕಟಿಂಗ್ ಮಾಡ್ಬೋದು ಮತ್ತು ಫಾಸ್ಟಾಗಿಯೂ ಸ್ಟಿಚ್ ಮಾಡ್ಬೋದು. ಇದು ನೆರಿಗೆ ಥರ ಬರುತ್ತಲ್ಲ, ಆ ಪ್ಯಾಂಟನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ಮೇಲ್ಗಡೆ ಪಟ್ಟಿ ಈ ಥರ ಕೊಡ್ತೀವಲ್ಲ, ಅದಕ್ಕೆ ಈ ಬಟ್ಟೆನ ಉಪಯೋಗಿಸ್ಕೊಳ್ತೀವಿ. ಸ್ವಲ್ಪ ಗಿಡ್ಡ ಇರೋದರಿಂದ ಈ ಬಟ್ಟೆ ಸಾಲ್ತಾ ಇತ್ತು. ಕೆಲವೊಬ್ಬರಿಗೆ ಬಟ್ಟೆ ಸಾಲೋದಿಲ್ಲ, ಆವಾಗ ಅಟ್ಯಾಚ್ ಮಾಡ್ಕೊಳ್ಬೇಕು. ಹೆಚ್ಚಿನ ಜನರಿಗೆ ಬಟ್ಟೆ ಸಾಲೋದಿಲ್ಲ, ಅಟ್ಯಾಚ್ ಮಾಡ್ಕೊಳ್ಬೇಕು. ಇದು ಬಾಡಿ ಮೆಜರ್ಮೆಂಟ್ ತೊಗೊಂಡಿರ್ತೀವಲ್ಲ, ಸೊಂಟದ ಸುತ್ತ ಎಷ್ಟಿರುತ್ತೆ ಅದಕ್ಕೆ 4 ಇಂಚನ್ನು ಆ್ಯಡ್ ಮಾಡ್ಕೊಳ್ಬೇಕು. ಅವರ ಸೊಂಟ ಸುತ್ತ ಎಷ್ಟಿದೆಯಲ್ಲ ಅದಕ್ಕೆ 4 ಇಂಚನ್ನು ಆ್ಯಡ್ ಮಾಡಿ ಒಂದು ಪಟ್ಟಿನ ರೆಡಿ ಮಾಡ್ಕೊಳ್ಬೇಕು. ನೋಡಿ, ಈಗ ಇದನ್ನು ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಎರಡನ್ನು ಮೊದಲಿಗೆ ಸೇರಿಸ್ಕೊಂಡು ಜಾಯಿಂಟ್ ಮಾಡ್ಕೊಳ್ಬೇಕು. ಏನಾದರೂ ಈ ವಿಡಿಯೋ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ಸ್ ಹಾಕಿ, ಇನ್ನು ಡ್ರೆಸ್ ಇದೆ ಸ್ಟಿಚ್ ಮಾಡೋದು, ಆವಾಗ ಇನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಕರೆಕ್ಟಾಗಿ ಮೆಜರ್ಮೆಂಟೆಲ್ಲ ತೋರಿಸ್ಕೊಂಡು ವಿಡಿಯೋನ ಮಾಡಿ ಹಾಕ್ತೀನಿ. ಮೊದಲಿಗೆ ನೋಡಿ, ಈ ಮೇನ್ ಪಾರ್ಟನ್ನು ನಾವು ಮೇಲ್ಗಡೆ ಇರುತ್ತಲ್ಲ ದಾರ ಕಟ್ತೀವಲ್ಲ, ಆ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇದನ್ನು ಸ್ಟಿಚ್ ಮಾಡಿಕೊಂಡು ಆನಂತರ ನೆರಿಗೆನ ಸ್ಟಿಚ್ ಮಾಡಬೇಕು. ಚೂಡಿದಾರ ಆವಾಗ ಪರ್ಫೆಕ್ಟಾಗಿ ಬರುತ್ತೆ. ಪ್ಯಾಂಟು ಈಸಿಯಾಗಿಯೂ ಕೇವಲ 10 ನಿಮಿಷದಲ್ಲೆಲ್ಲ ಪ್ಯಾಂಟ್ ಕಟ್ಟಿಂಗ್ ಸ್ಟಿಚಿಂಗನ್ನು ಮಾಡಿಬಿಡ್ಬೋದು. ಬ್ಲೌಸ್ಗಿಂತ ತುಂಬಾ ಫಾಸ್ಟಾಗಿ ಆಗುತ್ತೆ. ಈ ಕಡೆ 1 ಇಂಚ್ ನೋಡಿ, ಆ ಕಡೆ ಒಂದು 1/2 ಇಂಚಿಗೆ ಹೊಲ್ಕೊಂಡ್ರೆ ಈ ಕಡೆ 1 ಇಂಚಿಗೆ ಹೊಲ್ಕೊಳ್ಬೇಕು. ಮಧ್ಯದಲ್ಲಿ 1.5 ಇಂಚು ಬಿಟ್ಟು ಒಂದು ಗ್ಯಾಪನ್ನು ಕೊಟ್ಟು ಮತ್ತೆ ಸ್ಟಿಚ್ ಮಾಡಬೇಕು. ಯಾಕಂದರೆ ಈ ದಾರ ಹುಗ್ಸ್ಲಿಕ್ಕೋಸ್ಕರ ಇಲ್ಲಿ ಗ್ಯಾಪ್ ಮಾಡಿಕೊಳ್ಳಿಕ್ಕಾಗತ್ತೆ. ಈ ಫ್ರಂಟಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಲ್ಲ, ಇದು ಮೇಲ್ಗಡೆಯಿಂದ ಮಾಡೋದ್ರಿಂದ ವಿಡಿಯೋದಲ್ಲಿ ಅಷ್ಟೊಂದು ಕವರ್ ಆಗಿಲ್ಲ ನೋಡಿ. ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಈ ಬಟ್ಟೆಗೆ ಕಾಣಿಸ್ತಾ ಇಲ್ಲ ಯಾವ ರೀತಿ ಸ್ಟಿಚಿಂಗ್ ಮಾಡ್ತೀನಿ. ಒಂದು 1/2 ಇಂಚು ಒಳಗಡೆ ಮಡಿಸಿ ಸ್ಟಿಚ್ ಮಾಡ್ಕೊಳ್ಬೇಕು. ಇದು ಫ್ರಂಟಿಗೆ ಬರೋ ಥರ ನೋಡ್ಕೊಬೇಕು. ಇದು ಫ್ರಂಟ್ ಬರೋದು. ಇದು ದಾರ ಹುಗ್ಸ್ಲಿಕ್ಕಲ್ಲ, ಓಪನ್ ಮಾಡ್ತೀವಲ್ಲ ಅದು ನೋಡಿ. ಈ ರೀತಿ ಒಂದು 1/2 ಇಂಚು ಮಡಿಸಿ ಸ್ಟಿಚ್ ಮಾಡಿಕೊಂಡೆ. ಆನಂತರ ಇವಾಗ ದಾರ ಹೊಲಿಸ್ಲಿಕ್ಕೆ ಬೇಕಲ್ಲ, ಅಲ್ಲಿ 1 ಇಂಚನ್ನು ಮಡಿಸಿ ಫೋಲ್ಡ್ ಮಾಡಬೇಕು. ಇವಾಗಲೇ ನೀವು ದಾರನ ಸ್ಟಿಚ್ ಮಾಡಿಟ್ಕೊಂಡು ಮಡಿಸ್ಕೊತ ದಾರ ಅದರಲ್ಲಿಟ್ಟು ಸ್ಟಿಚ್ ಮಾಡ್ಬೋದು. ಇಲ್ಲ ಆಮೇಲೆ ಸಹ ದಾರನ ಹಾಕ್ಬೋದು. ನೋಡಿ, ಈ ರೀತಿ ಈಗ 1 ಇಂಚಿಗೆ ಮಡಿಸ್ಬೇಕು. ಕರೆಕ್ಟ್ 1 ಇಂಚಿಗೆ. ಏನಾದರೂ ನೀವು ಹೊಲಿಯುವಾಗ ಆ ಕಡೆ ಈ ಕಡೆ ಹೋಗುತ್ತೆ ಅಂದರೆ ಟೇಪಲ್ಲಿ ಅಳತೆ ಮಾಡ್ಕೊತ ಹೊಲಿಬೇಕು. ಆವಾಗ ಕರೆಕ್ಟು ಸುತ್ತಕ್ಕೂ 1 ಇಂಚಲ್ಲಿ ಸ್ಟಿಚಿಂಗ್ ಬರುತ್ತೆ. ನನ್ನ ಮಷಿನ್ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾಯಿತ್ತು, ಹಾಗಾಗಿ ಸ್ಟಿಚಿಂಗ್ ಸ್ವಲ್ಪ ನಿಧಾನ ಆಗ್ತಾಯಿತ್ತು. ಈ ಪ್ಯಾಂಟ್ ಮುಗಿಸೋ ಅಷ್ಟೊತ್ತಿಗೆ ನೋಡಿ, ಈಗ ಬೇರೆ ಮಷಿನಲ್ಲಿ ಸಹ ಸ್ಟಿಚಿಂಗ್ ಮಾಡಿದೆ ನಾನು. ಆ ಮಷಿನಲ್ಲಿ ಆಗಲಿಲ್ಲ. ಇದು ತುಂಬ ದಿನಗಳ ಹಿಂದೆ ವಿಡಿಯೋ ಮಾಡಿಟ್ಟಿರುವಂಥದ್ದು. ಇವಾಗ ಮಷಿನ್ ರೆಡಿಯಾಗಿ ತುಂಬ ದಿನವೇ ಆಗೋಯಿತು. ಆನಂತರ ಆ ನೇಪ ಪಟ್ಟಿ ಒಂದು ಕಡೆಗೆ ಮಡಿಸಿ ದಾರ ಹಾಕೋದು ಸ್ಟಿಚ್ ಮಾಡಾದ ನಂತರ ಫುಲ್ ಪಾರ್ಟ್ ರೆಡಿ ಆಯ್ತಲ್ಲ, ಅದ್ರ ಮೇಲೆ ನಾವು ಈ ಕಾಲು ಪಾರ್ಟ್ ಮಡಿಸಿರ್ತೀವಲ್ಲ ಅದನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ಅದರದ್ದು ವಿಡಿಯೋ ಮಿಸ್ ಆಗಿದೆ. ಅಟ್ಯಾಚ್ ಮಾಡಿಕೊಂಡು ಈ ರೀತಿ ಪ್ಲೇಟ್ ಕೊಟ್ಕೊತ ಹೋಗಬೇಕು. ಮೊದಲು ಸ್ಟಾರ್ಟಿಂಗು ಒಂದು 5 ಇಂಚು ಆ ಕಡೆ 5 ಇಂಚು ಈ ಕಡೆ 5 ಇಂಚು ಬಿಟ್ಟು ಫೋಲ್ಡ್ ನೆರಿಗೆ ಕೊಟ್ಕೊತ ಬರಬೇಕು. 4 ಸೈಡು ಸಹ ಅದೇ ರೀತಿ ಸುತ್ತಕ್ಕೂ. ನಿಮಗೆ ಗೊತ್ತಾಗೋದಿಲ್ಲ ಅಂದರೆ ಈ ರೀತಿ ಒಂದು ಪಿನ್ ಹಾಕಿಟ್ಕೊಳ್ಬೇಕು. ಮೊದಲಿಗೆ ಪಿನ್ ಹಾಕಿ ನಾವು ಎಷ್ಟಕ್ಕೆ ಸ್ಟಿಚ್ ಮಾಡಬೇಕಲ್ಲ
ಅಷ್ಟು ಬಟ್ಟೆನ ನೋಡಿಕೊಂಡು ನೆರಿಗೆ ಹಾಕೊತ ಬಂದರೆ ತುಂಬ ಫಾಸ್ಟಾಗಿ ತುಂಬ ಈಸಿಯಾಗಿ ಸ್ಟಿಚಿಂಗನ್ನು ಮಾಡ್ಬೋದು ಪ್ಯಾಂಟನ್ನು. ತುಂಬ ಫಾಸ್ಟಾಗಿ ಆಗುತ್ತೆ, ತುಂಬ ಈಸಿ ಮತ್ತು ಈ ಪ್ಯಾಂಟ್ ಸ್ಟಿಚ್ ಮಾಡೋದು. ನೋಡಿ ಈ ರೀತಿ ನೆರಿಗೆ ಹಾಕೊತ ಸ್ಟಿಚ್ ಮಾಡಬೇಕು. ನೆರಿಗೆನ ಮಾತ್ರ ಈಕ್ವಲ್ ಆಗಿ ಎರಡು ಫ್ರಂಟು ಬ್ಯಾಕು ನಾನು ನೆರಿಗೆ ಕೊಡ್ತಾಯಿದ್ದೀನಿ ಇಲ್ಲಿ. ಈಕ್ವಲ್ ಆಗಿ ನೆರಿಗೆನ ಮಾಡಬೇಕು. ಫ್ರಂಟು ಬ್ಯಾಕು ಸೈಡ್ ಬರುತ್ತೆ ಈ ನೆರಿಗೆ, ಫ್ರಂಟ್ ಬ್ಯಾಕು ಗ್ಯಾಪ್ ಇರುತ್ತೆ, ಸೈಡ್ ಬರುತ್ತೆ. ಈಕ್ವಲ್ ಬರೋ ರೀತಿ ನೋಡಿಕೊಂಡು ಸ್ಟಿಚಿಂಗ್ ಮಾಡಬೇಕು. ನೋಡಿ ಇವಾಗ ಕರೆಕ್ಟ್ ಆಯಿತು. ಈಗ ಉದ್ದ ಎಷ್ಟು ಬೇಕಲ್ಲ ಅವ್ರು ಕೇಳಿರೋಷ್ಟೇ ಉದ್ದಕ್ಕೆ ನಾವು ಕರೆಕ್ಟಾಗಿ ಪ್ಯಾಂಟನ್ನು ರೆಡಿ ಮಾಡಬೇಕು. ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿದೆಯಾ ಅಂತ. ಈಗ ಕರೆಕ್ಟಾಗಿದೆ. ಈಗ ನಾನು ಕಾಲುಗಳ ಹತ್ರ ಮಡಿಸ್ಬೇಕಲ್ಲ, ಅದಕ್ಕಾಗಿ ಕೆನಾಸನ್ನು ತೊಗೊಂಡಿದ್ದೀನಿ. ಈಗ ಐರನ್ ಮಾಡಿ ಸ್ಟಿಚ್ ಮಾಡ್ಕೊತೀನಿ. ಕೆನಾಸನ್ನು ಐರನ್ ಮಾಡಿಕೊಂಡೆ. ಕಾಲು ಹತ್ರ ಕರೆಕ್ಟಾಗಿ ಕುತ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ಒಂದು 1/4 ಇಂಚ್ ಬಿಟ್ಟು ಐರನ್ ಮಾಡ್ಕೊಂಡಿದ್ದೆ. ಅದನ್ನು ಫಸ್ಟಿಗೆ ಫೋಲ್ಡ್ ಮಾಡ್ಕೊತೀನಿ. ಆನಂತರ ಅದನ್ನು ಮಡಿಸಿ 4ರಿಂದ 5 ಸ್ಟಿಚ್ ಹಾಕ್ಕೊಂಡ್ರೆ ಕಾಲು ಹತ್ರ ನೀಟಾಗಿ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ. ಕಾಲು ಹತ್ರ ನೋಡಿ ಕ್ಯಾನ್ವಾಸಾಗಿ ಸ್ಟಿಚ್ ಮಾಡ್ತೀವಲ್ಲ, ಅದು ಇದೇ ಥರ ಮಾಡೋದು. ಎರಡು ಸೈಡು ಸಹ ಇದೇ ಥರ ಮಾಡಿಸ್ಕೊಳ್ಬೇಕು. ಅಂದರೆ ಪ್ಯಾಂಟ್ನ ಉದ್ದ ಎಷ್ಟಿದೆ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ನೀವು ಇಲ್ಲಿ ಸ್ಟಿಚ್ ಮಾಡಬೇಕು. ನಾವು ಕರೆಕ್ಟಾಗಿ ಎಷ್ಟು ಇಂಚ್ ಬಿಟ್ಟಿರ್ತೀವಲ್ಲ ಅದನ್ನೇ ಸ್ಟಿಚ್ ಮಾಡಬೇಕು. ಆದರೂ ಇನ್ನೊಮ್ಮೆ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಅವ್ರಿಗೆ ಉದ್ದ ಎಷ್ಟು ಬೇಕು ಅಂತ. ಆ ಉದ್ದಕ್ಕೆ ಅನುಗುಣವಾಗಿ ಕರೆಕ್ಟಾಗಿ ಮಡಿಸಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಕೆನಾಸನ್ನು ಇಸ್ತ್ರಿ ಮಾಡಿ ಇಟ್ಕೊಂಡಿದ್ದೆ. ಆನಂತರ 1/4 ಇಂಚ್ ಅದ್ರ ಮೇಲೆ ಮಡಿಸಿ ತಿರ್ಗಾ ಮತ್ತೆ ಇಲ್ಲಿ ಈ ರೀತಿ ಮಡಿಸಿದ್ರೆ ಮುಗೀತು. ಇಷ್ಟೇ. ಕಡೆ ಪ್ಯಾಂಟ್ ಅಟ್ಯಾಚ್ ಮಾಡಿ ದಾರ ಹಾಕ್ಕೊಂಡ್ರೆ ತುಂಬ ಸಿಂಪಲಾಗಿ ಪ್ಯಾಂಟನ್ನು ರೆಡಿ ಮಾಡ್ಬೋದು. ಹಾಗೆ ಟಾಪಿನ ಕಟಿಂಗ್ ವಿಡಿಯೋನೂ ಸಹ ಇದೆ. ನಿಮಗೆ ಬೇಕು ಅಂದರೆ ಕಮೆಂಟ್ಸ್ ಮಾಡಿದ್ರೆ ಅದನ್ನು ಹಾಕ್ತೀನಿ, ಇಲ್ಲ ಹೊಸದಾಗಿ ಇನ್ನೊಂದು ಡ್ರೆಸ್ ಕಟಿಂಗ್ ಮಾಡುವಾಗ ಮಾಡಿ ಹಾಕ್ತೀನಿ. ಇವಾಗ ಆಯಿತು. ಈಗ ಇದಕ್ಕೆ ಒಂದು 3ರಿಂದ 4 ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗತ್ತೆ. ಅಂದರೆ ಸ್ಟಿಪ್ಪಾಗಿ ಬೇಕು, ಅದು ನಿಲ್ಲಬಾರ್ದು ಅಂತ 3ರಿಂದ 4 ಸ್ಟಿಚ್ಚನ್ನು ಹಾಕ್ಕೊಳ್ತೀವಿ. ಇದನ್ನು ನೀವು ಜಿಗ್ ಥರ ಕ್ರಾಸ್ ಆಗಿಯೂ ಸಹ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ಟ್ರೇಟಾಗಿ ಹಾಕ್ತಾಯಿದ್ದೀನಿ. ಪರವಾಗಿಲ್ಲ, ಸ್ಟ್ರೇಟಾಗಿಯೂ ಸಹ ಹಾಕ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಟೈಲರಿಂಗ್ ವಿಡಿಯೋಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈಗ ನಾವು ಫಿಟ್ಟಿಂಗೋಸ್ಕರ ಇಟ್ಬಿಟ್ಟಿದ್ದೀವಲ್ಲ 8 ಇಂಚು, ಅಷ್ಟನ್ನೇ ಕರೆಕ್ಟಾಗಿ ಈ ರೀತಿ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ರಿಂಕಲ್ಸ್ ಎಲ್ಲ ಬರದೇ ಇರೋ ಥರ ನೋಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಪ್ಯಾಂಟ್ ಸ್ಟಿಚಿಂಗ್ ರೆಡಿ. ತುಂಬ ಈಸಿಯಾಗಿ ಪ್ಯಾಂಟನ್ನು ಸ್ಟಿಚ್ ಮಾಡ್ಬೋದು. ಇದಕ್ಕೆ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಮುಗೀತು. ದಾರ ಮಾಡಿಕೊಂಡ್ರೆ ಆಯಿತು. ಕರೆಕ್ಟಾಗಿದೆ, 2 ಸೈಡು ಕಾಲಂತ ಚೆಕ್ ಮಾಡ್ತಾಯಿದ್ದೀನಿ, ಕರೆಕ್ಟಾಗಿದೆ. ಈಗ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಮುಗೀತು. ಇಷ್ಟೇ ಪ್ಯಾಂಟ್ ಕಟ್ಟಿಂಗು ಮತ್ತು ಸ್ಟಿಚಿಂಗು. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಮೈ ವಾಚಿಂಗ್ ಚಾನಲ್. ಥ್ಯಾಂಕ್ ಯು. ಪ್ಯಾಂಟ್ ರೆಡಿ ಆಯಿತು. ಇವಾಗ ದಾರ ಮಾಡಿ ಹಾಕ್ಕೊಂಡ್ರೆ ಆಯಿತು.